ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ಸಂತೋಷ್, ನೀವು ನೋಡ್ತಾ ಇದ್ದೀರಾ STK ಇನ್ಫಾರ್ಮೇಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂದರೆ, ನಾಯ್ಸ್ ನೆವರ್ ಪ್ರೋ ಅಂತ ಒಂದು ಆಲ್ರೆಡಿ ನೆಕ್ ಬ್ಯಾಂಡ್ ಲಾಂಚ್ ಆಗಿದೆ. ಸೊ ಇದು ಅಪ್ ಟು 35 ಅವರ್ ಪ್ಲೇಬ್ಯಾಕ್ ಟೈಮ್ ಕೊಡುತ್ತಂತೆ. ನಿಜವಾಗ್ಲೂ ಅಷ್ಟು ಕೊಡುತ್ತಾ ಇಲ್ಲ ಅಂತ ನಾವು ರಿಯಾಲಿಟಿ ಟೆಸ್ಟ್ ಮಾಡೋಣ, ಹಾಗೆ ಅದರ ಅನ್ಬಾಕ್ಸಿಂಗ್ ಮಾಡೋಣ. ಆಲ್ರೆಡಿ ನಾನು ಇದನ್ನು ತರಿಸ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಸೊ ಮತ್ತೆ ಇದರಲ್ಲಿ ನೋಡೋದಾದರೆ ನಾವು ಕೆಲವು ಫ್ಯೂಚರ್ಗಳು ನೋಡ್ಬೋದು. ಇಲ್ಲಿ ಬರೆದಿದ್ದಾರೆ ಅಪ್ ಟು 35 ಅವರ್ಸ್ ಪ್ಲೇ ಟೈಮ್ ಅಂತ. ಹಾಗೆ IP5X ವಾಟರ್ ರಿಜಿಸ್ಟ್ರೇಷನ್ ಅಂತ ಕೊಡಿದೆ. ಇದೊಂದು ಹೇಳ್ಬಿಡ್ತೀನಿ, IP5X, IP4, IP5X6 ಅಂತ ಇರುತ್ತಲ್ಲ. ಸೊ ಇದ್ದಿದ್ದಾಗ ನೀವು ವಾಟರ್ ರಿಜಿಸ್ಟ್ರೇಷನ್ ನೀರಲ್ಲಿ ಹಾಕಿದ್ರು ಏನೂ ಆಗಲ್ಲ ಅಂತೇಳಿ ನೀರಲ್ಲಿ ಹಾಕಿದ್ರೆ ಅಂದ್ಕೊಳ್ಳಿ ನೀವು ಕೆಟ್ರಿ. ಯಾಕೆ ಅಂದರೆ ಅದು ಅಷ್ಟು ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ, ಜಸ್ಟ್ ನಾವು ಮಳೇಲಿ ಹೋದಾಗ ಮಳೆ ಹನಿ ಬಿದ್ದು ಏನೂ ಆಗದೆ, ಮಳೆ ಬಿದ್ದು ಕೂಡ ಏನೂ ಆಗಬಾರ್ದು, ಆ ರೀತಿ ಕೊಟ್ಟಿರ್ತಾರೆ. ಬಟ್ ನೀವು ವಾಟರ್ ರಿಜಿಸ್ಟ್ರೇಷನ್ ಅಮ್ಮ ಏನೂ ಆಗಲ್ಲ ಅಂಥೇಳಿ ನೀರಲ್ಲಿ ಎದ್ರಿ ಕೆಟ್ರಿ, ಯಾಕೂಟ್ ಹೋಗುತ್ತೆ, ಮುಣ ಮುಚ್ಕೊಂಡು ಹೋಗುತ್ತೆ ನಿಮ್ಮಬೇಕು. ಸೊ ಮತ್ತು ನಾವು ನೆಕ್ ಬ್ಯಾಂಡ್ ವಿಷಯಕ್ಕೆ ಬಂದುಬಿಡೋಣ. ಸೊ ಇದನ್ನು ನಾನು ಇದರ ಪ್ಲೇಬ್ಯಾಕ್ ಟೈಮ್ನ ಚೆಕ್ ಮಾಡೋಣ ಅಂತಲೇ ನಾನು ತರಿಸಿದ್ದು. ಆ್ಯಕ್ಚುಲಿ ಇದನ್ನು ನಾನು ತಂದಾಗ ಕನೆಕ್ಟ್ ಮಾಡಿದೆ. ಕನೆಕ್ಟ್ ಮಾಡಿದ ತಕ್ಷಣ ಅದು 100% ಚಾರ್ಜ್ ಆಗಿದೆ ಅಂತ ತೋರಿಸಿತ್ತು. ಅದರಲ್ಲಿ ಸ್ಕ್ರೀನ್ಶಾಟ್ಗಳನ್ನು ನೋಡ್ಬೋದು. ಬಟ್ ಆದರೆ ಅಷ್ಟಾಗಿರಲ್ಲ, ಕಡಿಮೆ ಇರುತ್ತೆ. ಬಟ್ ಆದರೂ ಇದನ್ನು ನಾನು ಎಷ್ಟಂದರೆ 3 ದಿನ ಕಂಟಿನ್ಯೂ ಆಗಿ ಹಾಗೆ ಫೋನಲ್ಲಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಿದ್ದೀನಿ. 3 ದಿನ ಚಾರ್ಜ್ ಬಂದಿದೆ. ಸೊ ನಾನು ನೋಡಿದಾಗ ಇದು 35 ಅವರಲ್ಲ, ಮಿನಿಮಮ್ 28 ಗಂಟೆ 29 ಕೊಡುತ್ತೆ. 900 ರೂಪಾಯಿಗೆ ಬೆಸ್ಟ್ ಆಪ್ಷನ್ ಅಂದ್ಕೋಬೋದು. ಅಂದರೆ ವಾಯ್ಸ್ ಕ್ಲಾರಿಟಿ ಅಷ್ಟೊಂದಿಲ್ಲ. ಇದರಲ್ಲಿ ನಾನು ಸಾಂಗ್ ಎಲ್ಲ ಕೇಳಿದ್ದೀನಿ. ಸಾಂಗ್ ಎಲ್ಲ ಕೇಳಿದಾಗ ನನಗೇನೋ ಬೇಸ್ ಅಷ್ಟೊಂದಿದೆ ಅಂತ ಅನಿಸಿಲ್ಲ. ಇಲ್ಲ, ಅಷ್ಟೊಂದಿದೆ ಅನ್ನೋಕ್ಕಿಂತ ಮುಂಚೆ ಬೇಸ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬೇಸ್ ಏನಿಲ್ಲ, ಅಂದರೆ ನಾರ್ಮಲಾಗಿ ಜಸ್ಟ್ ಕೇಳಿಸ್ಕೊಳ್ಳೋಕ್ಕೆ ಓಕೆ. ಹಾಗೆ ಪ್ಲೇಬ್ಯಾಕ್ ಟೈಮ್ ಅಂತ ಹೇಳಿ. ಸೊ ಮತ್ತು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ಪ್ಲಾಸ್ಟಿಕ್ ಫ್ರೇಮ್ ಓಕೆನಾ, 900 ರೂಪಾಯಿಗೆ ಆಲ್ಮೋಸ್ಟ್ ಅವರು ಪ್ಲಾಸ್ಟಿಕ್ಕೇ ಕೊಡ್ತಾರೆ. ಬಟ್ ಆದರೆ ಇದು ತುಂಬ ಲೈಟ್ ವೇಟ್ ಇದೆ, ಹೆವಿ ಇದೆ ಅಂತ ಅನಿಸೋದೇ ಇಲ್ಲ. ತುಂಬ ಅಂದರೆ ತುಂಬ ಲೈಟ್ ವೇಟ್ ಇದೆ. ಇದನ್ನು ನೀವು ಏನಾದರೂ ಹಾಕ್ಕೊಂಡ್ರೆ ನಾವು ನೆಕ್ ಬ್ಯಾಂಡ್ ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲ್ ಕೂಡ ಕೊಡೋಲ್ಲ, ಅಷ್ಟೊಂದು ಲೈಟ್ ವೇಟ್ ಇದೆ. ಬಟ್ ಇದರ ಮ್ಯಾಗ್ನೆಟಿಕ್ ಪವರ್ ಕೂಡ ಅಷ್ಟೇ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮ್ಯಾಗ್ನೆಟಿಕ್ ಇದೆ, ಸುಮ್ಮನೆ ಏನೋ ಕೊಡಬೇಕಂತ ಕೊಟ್ಟಿದ್ದಾರೆ ಅನಿಸುತ್ತೆ, ಆ ರೀತಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದೆ ಒಳ್ಳೆಯ ಫ್ಯೂಚರ್ ಅಂದರೆ, ಕಾಲ್ ಬಂದಿದ ತಕ್ಷಣ ವೈಬ್ರೇಟ್ ಆಗುತ್ತೆ. ಇದು ಏನಾಗ್ಬಿಡುತ್ತೆ ಅಂದರೆ, ನಾವು ಸಾಂಗ್ ಕೇಳ್ತಿರ್ತೀವಿ, ಸಾಂಗ್ ಕೇಳಿದ ತಕ್ಷಣ ಕಾಲ್ ಮಾಡ್ತಾರೆ. ಕೆಲವೊಂದು ಸಲ ಸುಮ್ಮನೆ ಸಾಂಗ್ ಇರ್ಬೋದು ಅಂತ ಸುಮ್ಮನೆ ಆಗಿಬಿಡ್ತೀವಿ. ಬಟ್ ಆದರೆ ಈ ನೆಕ್ ಬ್ಯಾಂಡ್ ಇದ್ದರೆ ಇದು ವೈಬ್ರೇಟ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಓ ಕಾಲ್ ಬರ್ತಿದೆ ಅಂತ. ಆ ಒಂದು ಫ್ಯೂಚರ್ ನನಗೆ ಇಷ್ಟ ಆಯಿತು. ಮತ್ತು ಇದರ ಪ್ಲೇಬ್ಯಾಕ್ ಟೈಮ್ ಎರಡೂ ಓಕೆ. ನೀವು ನಮಗೆ ಅಂದರೆ ಅಷ್ಟೊಂದು ಸೌಂಡು ಇಂಪಾರ್ಟೆಂಟ್ ಆಗೋಲ್ಲ, ನಮಗೆ ಬೇಸ್ ಬೇಡ, ಜಸ್ಟ್ ಕೇಳಿಸ್ಕೊಡೋಕ್ಕೆ. ನಮಗೆ ಲಾಂಗ್ ಲೈಫ್ ಬ್ಯಾಟ್ರಿ ಲೈಫ್ ಬೇಕು, ಅದಕ್ಕೊಂದು ನೆಕ್ ಬ್ಯಾಂಡ್ ಬೇಕು ಅಂದರೆ ಇದನ್ನು ನೀವು ತಗೋಬೋದು. ನಾನು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಇದಕ್ಕಿಂತ ಚೆನ್ನಾಗಿರೋ ಸೌಂಡ್ ಕ್ವಾಲಿಟಿ ಕೊಡುವಂಥ ನೆಕ್ ಬ್ಯಾಂಡ್ಗಳು ಇದ್ದಾವೆ. 900 ರೂಪಾಯಿಗೆ ಸಿಗಲ್ಲ ನನಗನ್ಸೋ ಪ್ರಕಾರ. ನೀವೊಂದು 100-200 ರೂಪಾಯಿ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿರೋ ಸಿಗ್ತವೆ.
ಹಾಗೆ ಇದರಲ್ಲಿ ನೀವು ಗೇಮರ್ಸ್ ಆಗಿದ್ರೆ, ಗೇಮರ್ಸ್ ಅಂದರೆ ದಯವಿಟ್ಟು ಇದನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಏನಕ್ಕಂದರೆ ನಾವು ಇದನ್ನು ಯೂಸ್ ಮಾಡಿ ನಾವು ಹಾಕಿ ಅಂದರೆ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಆಗಿ ಏನಾದರೂ ಪಬ್ಜಿ ಗಿಬ್ಜಿ ಆಡ್ತಿದ್ರೆ ಅಂದ್ಕೊಳ್ಳಿ. ಸೊ ನೀವು ಸೂಟ್ ಮಾಡಿದ್ರೆ ಅದು ಮಾಡಿ 2 ರಿಂದ 3 ಸೆಕೆಂಡ್ ಲೇಟಾಗಿ ಕೇಳಿಸುತ್ತೆ, ಅಷ್ಟೊಂದು ಇದಿದೆ. ಹಾಗಾಗಿ ನಾನು ಗೇಮರ್ಸ್ ಇದನ್ನು ರೆಕಮೆಂಡ್ ಮಾಡೋಣ. ನಾರ್ಮಲಾಗಿ ಗೇಮರ್ಸ್ ಅಂದರೆ ವೈರ್ ಫೋನ್ಗಳನ್ನ ಯೂಸ್ ಮಾಡೋದೇ ಬೆಟ್ರು. ಇವು ಯಾವ ಯೂಸ್ ಮಾಡಿದ್ರು ಅಷ್ಟೇ ಕಮ್ಮಿ ಇದ್ದೇ ಇರುತ್ತೆ. ಇದಿಷ್ಟು ಈ ನೆಕ್ ಬ್ಯಾಂಡ್ನ ರಿವ್ಯೂ. ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿಸ್ಬೇಕು, ಯಾರು ತಗೋತಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಅವ್ರಿಗೂ ಕಳಿಸಿ, ಇದರ ಬಗ್ಗೆ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.